ನಾನು ಹೇಳ್ತಾ ಇದ್ದೀನಲ್ಲ, ಮಾಡು. ಹೋಗು. ಬನ್ನಿಪ್ಪ, ಶಾಸ್ತ್ರ ಶುರು ಮಾಡೋಣ. ನೀನೆಲ್ಲೂ ಹೋಗ್ಬೇಕಾಗಿಲ್ಲಪ್ಪ. ನನ್ನ ತಂಗಿನ ನಿಂಗೆ ದಾರಿ ಕೊಡ್ತಾ ಇದ್ದೀನಿ, ಅವಳನ್ನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ನೀವಿಬ್ರು ಸಂತೋಷವಾಗಿ ಜೀವನ ಮಾಡೋದು ಅಷ್ಟೇ ಸಾಕು. ಏನಪ್ಪ, ಇವಾಗ ಕಾಶಿಗೆ ಹೋಗ್ತೀಯಾ ಅಥವಾ ಮದುವೆ ಮಾಡ್ಕೋತೀಯಾ? ಇನ್ನೇನು, ಕಾಶಿ ಯಾತ್ರೆ ಕ್ಯಾನ್ಸಲ್. ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದು ನಿಮಿಷ, ಸಾರಿ. ಹೇಳಿಮ್ಮ. ಅದು ಸ್ವಲ್ಪ ಫಂಡ್ಸ್ ಬೇಕಾಗಿತ್ತು. ಕ್ಯಾಶ್ ಕೊಡ್ಲಾ, ಕಾರ್ಡ್ ಬೇಕಾ? ಅದು ಹಾಗಾಗಲ್ಲ, ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಎಷ್ಟು ಬೇಕಿತ್ತಮ್ಮ? 50 lakhs. ಯಾಕಮ್ಮ? ಅದು ಮದುವೆ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಸ್. ಈವೆಂಟ್ ಮ್ಯಾನೇಜರ್ ಎಲ್ಲ ನೋಡ್ಕೋತಾನೆ, ನೀವು ಯಾಕಮ್ಮ ಸುಮ್ಮನೆ ಸ್ಟ್ರೆಸ್ ತಗೋತಾ ಇದ್ದೀರಾ? ಅದು ಹಾಗಲ್ಲ ಗೌತಮ್, ನಮ್ಮ ಅಶ್ವಿನಿ ಮತ್ತು ಜಯದೇವ್ ಸರ್ಪ್ರೈಸ್ ಕೊಡಬೇಕು ಅಂತ ಏನೇನೋ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ತಗೋಬೇಕು ಅಂತಂದ್ರು, ಅದಕ್ಕೆ. ಓಕೆ, ಒಂದು ಸೆಕೆಂಡ್ ಮ್ಯಾಮ್. ಏ ವಾಮನ್. ಹಾಂ ಸರ್. ಒಂದು ಸೆಕೆಂಡ್. ಹಾಂ ಸರ್. ಅಮ್ಮ, ಇಲ್ಡು ದ ನೀಡ್ಫುಲ್. ಅಮ್ಮನಿಗೆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಮಾಡ್ಬಿಡಿ. ಶೋರ್ ಸರ್, ವಿಲ್ ಡು ಇಟ್. ಥ್ಯಾಂಕ್ ಯು. ಇಟ್ಸ್ ಓಕೆ ಅಮ್ಮ. ನಡಿ. ಕಡಿಮೆಯ್ಯ, ಏನೋ ಇದು ತಲೆನೋವು. ಅಮೌಂಟ್ ನೋಡಿದ್ರೆ ದೊಡ್ಡ ಗಂಡಾಂತರಲ್ಲಿ ಸಿಕ್ಬಿದ್ದಂಗಿದೆ. ಏನು ಮಾಡ್ಕೊಂಡೆ ಹೇಳು? ಸ್ವಲ್ಪ ಸುಮ್ಮನೆ ಇರ್ತೀಯ ಮಾವ. ಅವನು ಇಲ್ಲೇ ಅದಾನೆ, ಅವನ ಮುಂದೆ ಇವೆಲ್ಲ ಬೇಕಾ? ಆಮೇಲೆ ಮಾತಾಡೋಣ. ನೋಡೋ, ಈ ವಿಷಯನ ಎಲ್ಲೂ ಬಾಯಿ ಬಿಡಂಗಿಲ್ಲ. ಒಂದು ವೇಳೆ ಬಿಟ್ಟೋ. ಏಯ್, ನನಗೆ ಧಮಕಿ ಹೊಡಿತೇನೋ? ನನಗೆ ಇತ್ತೀಚೆಗೆ ನೀನು ಏನೋ ದೊಡ್ಡ ಗಂಡಾಂತರದಲ್ಲಿ ಸಿಕ್ಬಿದ್ದೀಯಾ ಅಂತ ಅನ್ನಿಸ್ತಾ ಇದೆ. ಎಲ್ಲಿಗೆ ಹೋಗ್ತೀಯ, ಏನು ಮಾಡ್ತೀಯ ಕೇಳಿದ್ರೆ ನನ್ನೇ ಬಾಯಿ ಮುಚ್ಚಿಸ್ತೀಯೋ? ಪುಟ, ಒಂದು ಮಾತು ಹೇಳ್ತೀನಿ ಕೇಳೋ. ಸತ್ಯ ಬೆಂಕಿ ಥರ, ಅದನ್ನು ಮುಚ್ಚಿಟ್ಟಷ್ಟು ಒಳಗಿದ್ದೊಳಗೆ ನಿನ್ನನ್ನೇ ಸುಡುತ್ತೆ. ಯು ಮೈಂಡ್ ಇಟ್ ಆ್ಯಂಡ್ ಯು ಬೆಟರ್ ಮೈಂಡ್ ಇಟ್. ಯು ಬೆಟರ್ ಸ್ಟಾಪ್ ಇಟ್. ತಲೆಗೆ ಶೂಟ್ ಮಾಡ್ಬೇಡ. ಹೊರಡು ಫಸ್ಟ್ ಇಲ್ಲಿಂದ. ಆದ್ರೆ ನೀನು ಬೇಗ ಬರಬೇಕು. ಹೊರಡು ಮಾವ, ಬರ್ತೀನಿ. ಹೇಳಿದ ನೆನಪಿದೆಯಲ್ಲ? ಈಗ ಕನ್ಯಾದಾನ ಶಾಸ್ತ್ರ ಶುರು ಮಾಡಬೇಕು. ಅಣ್ಣನ್ ಕರಿತೀರಾ? ಅಣ್ಣ, ಜಯಲ್ಲಿ ಅಯ್ಯೋ ದೇವ್ರೆ, ಈಗ ಇದ್ದೇ ಇದ್ನಲ್ಲ, ಎಲ್ಲಿ ಹೋದವನು? ಜಯದೇವ. ಅಣ್ಣ, ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬನ್ನಿ. ಆಯ್ತು ಆಯ್ತು. ಪ್ರತಿ ಕ್ಷಣನೂ ತಂಗಿ ಅಂತ ಪ್ರಾಣ ಬಿಡೋದು ನನ್ನ ಗೆಳೆಯ. ಆದರೆ ಇವ್ರುಗಳಿಗೆ ಈ ಸ್ವಾರ್ಥಗಳ ಅಸಲಿಯತ್ತು ಗೌತಮ್ಗದು ಯಾವಾಗ ಗೊತ್ತಾಗುತ್ತೋ? ಓಂ ಹಿರಣ್ಯವರ್ಣಾಮರಣಿ
ಅಣ್ಣನ ಮನ್ಸಿಗೆ ನೋವಾಯ್ತು ಅಂತ ಅದಕ್ಕೆ ಮನ್ಸು ಭಾರ ಆಗ್ತಿದ್ಯಾ? ಇವ್ರುಗಳ ಜವಾಬ್ದಾರಿ ನೀನ್ ತಗೊಳ್ತೀಯ? ನೀ ನನ್ನ ಜೀವನಕ್ಕೆ ಬಂದು ಅದಕ್ಕೊಂದು ಅರ್ಥ ಕೊಟ್ಟಿದ್ಯಾ. ನನ್ನ ಜೀವನ ಪರಿಪೂರ್ಣ ಅನ್ನೋ ಭಾವನೆ ಕೊಟ್ಟಿದ್ಯಾ. ಆ ಭಾವನೆ ಯಾವಾಗಲೂ ಹೀಗೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ ಮೇಲೆ ಸಂತೋಷದ ಮಳೆನೇ ಸುರಿಸ್ತೀನಿ. ಪಂಚಪದಿ ಭವ. ನೀ ನನ್ನ ಬಾಳ ಸಂಗಾತಿ ಮಾತ್ರ ಅಲ್ಲ, ನನ್ನ ಆಪ್ತ ಗೆಳತಿ, ನನ್ನ ಹಿತೈಷಿ. ನನ್ನ ಪ್ರಾರ್ಥನೆಯಲ್ಲಿ ನೀನು ಯಾವಾಗಲೂ ಇರ್ತೀನಿ. ನೀನು ಅಷ್ಟೇ, ಕೊನೆವರೆಗೂ ನನ್ನ ಜೊತೆಗೆ ಇರ್ತೀಯ. ನಮ್ಮಿಬ್ರು ಪ್ರೀತಿನೂ ಹೀಗೆ ಇರುತ್ತೆ. ನನ್ನ ಜೊತೆ ನೀನು 6ನೇ ಹೆಜ್ಜೆ ಇಟ್ಟಿದ್ಯಾ. ನನ್ನ ಮನಸ್ಸಿನ ತುಂಬಾ ಸಂತೋಷನೇ ತುಂಬಿದೆ. ನೀನು ಅಷ್ಟೇ, ನನ್ನ ಜೀವನ ಪೂರ್ತಿ ಸಂತೋಷ ತುಂಬ್ತಿರ್ತೀಯ ಅಲ್ವಾ? ಈಗ ಕೊನೆ ಹೆಜ್ಜೆ ಸಪ್ತಮಪತಿ ಭವ. ನನ್ನ ಜೊತೆ 7 ಹೆಜ್ಜೆ ಇಟ್ಟಿದ್ಯಾ. ಇನ್ಮೇಲೆ ನಾವಿಬ್ರು ಗಂಡ ಹೆಂಡತಿ ಅಂದ್ರೆ ನಾವಿಬ್ರು ಒಂದೇ. ಹೀಗೆ ಅಲ್ಲ, 7 ಜನ್ಮಕ್ಕೂ ನಾವಿಬ್ರು ಒಂದಾಗೆ ಇರ್ತೀವಿ. ಇನ್ಮೇಲೆ ನೀನೇ ನಾನು, ನಾನೇ ನೀನು. ಅಮ್ಮ, ಅಲ್ಲಿ ನಡೀತಾ ಇದೆಯಲ್ಲ, ಅದ್ರ ಪೂರ್ತಿ ಸ್ಕ್ರಿಪ್ಟ್ ನಂದೆ, ಪದಗಳೆಲ್ಲ ನಂದೆ, ಹೇಳ್ತಾ ಇರೋದು ಮಾತ್ರ ಅವರು. ಓ ಹೌದಾ ಅಪ್ಪಿ, ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ? ನಾನು ಯಾರು? ಮಿಸ್ 1998 ಮಂದಾಕಿನಿ ಅವ್ರ ಮಗಳು. ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನಿಮ್ಮ ಮನೆ ಕಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೋತಿರೋ ಅನ್ನೋ ನಂಬಿಕೆ ನನಗಿದೆ. ಯಾವುದೇ ಕಾರಣಕ್ಕೂ ಮನಸ್ಸನ್ನ ನೋಯಿಸ್ಬೇಡಿ, ಅವಳು ಕಣ್ಣೀರು ಹಾಕ್ಸ್ಬೇಡಿ. ಅದಷ್ಟೇ ನಾನು ಕೇಳ್ಕೊಳ್ಳೋದು. ನನಗೂ ಹೀಗೆ ಕಳಿಸ್ಕೊಡ್ತಾರಲ್ವಾ? ನಾನಿದನ್ನೆಲ್ಲ ಹೇಗೆ ಫೇಸ್ ಮಾಡಲಿ? ಅಣ್ಣ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ನಾನು ಇಷ್ಟು ದೂರ ಹೋಗ್ತಾ ಇದ್ದೀನಿ. ನಮ್ಮನೆಯಿಂದ ಜೀವ ಮನೆ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ನನಗೆ ಬೋರ್ ಆದಾಗೆಲ್ಲ ನಾನು ಬಂದ್ಬಿಡ್ತೀನಿ. ನನ್ನ ಜೊತೆಗೆ ಜೀವನೂ ಕರ್ಕೊಂಡ್ಬರ್ತೀನಿ. ಚಿಲ್ ಮಾಡು ಅಣ್ಣ.
ಏನ್ ಹೇಳ್ತಿದ್ದೆ ಮಹಿ ನೀನು? ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮಗೆ ಹನಿಮೂನ್ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಿ ಬೆಸ್ಟ್ ರೆಸಾರ್ಟ್ನ ಬುಕ್ ಮಾಡಿದ್ದಾರೆ. ಸೊ ನಾವಿವಾಗ ಬೇಗ ಏರ್ಪೋರ್ಟ್ಗೆ ಹೋಗಬೇಕು. ಅದೇಗ್ ಸಾಧ್ಯ? ಮದುವೆ ಆದ್ಮೇಲೆ ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆಯಲ್ಲ. ಏ ಹುಡುಗಿ, ಅಣ್ಣನ್ ಮದ್ವೆಗೆ ಇರಲ್ವೇನೆ? ನಿಮ್ಮ ಅಣ್ಣನ್ ಮದ್ವೆ ನೋಡ್ಬೇಕನ್ನ ಆಸೆ ಇಲ್ವಾ ನಿನಗೆ? ಉತ್ತರ ಕೊಡು, ಕೇಳ್ತಿದಾರಲ್ಲ. ಅಷ್ಟಕ್ಕೂ ಒಂದು ಮಾತು ನನ್ನನ್ನು ಕೇಳ್ದೆ ನೀನ್ ಹೇಗ್ ಪ್ಲಾನ್ ಮಾಡ್ದೆ? ನಾನು ಕೇಳ್ಬೇಕಿತ್ತಲ್ವಾ? ಕಮಾನ್ ಜೀವ, ಇದ್ರಲ್ಲಿ ಈಗೋ ಹರ್ಟ್ ಆಗೋ ಅಂತದ್ದೇನಿದೆ? ಇದು ಈಗೋ ಹರ್ಟ್ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ ಮಹಿ. ಇಲ್ಲಿ ನಡೀತಿರೋದು ನನ್ನ ಅಕ್ಕ ನಿನ್ನ ಅಣ್ಣನ ಮದುವೆ. ಇದಕ್ಕೆ ನಾವ್ ಇರ್ಬೇಕಲ್ವಾ? ಮದುವೆ ಮಾಡ್ಕೊಳ್ಳೋದು ಮೂಡಿಲ್ಲ. ಗೆಳೆಯ, ನೀನು ಫಸ್ಟ್ ಮದುವೆ ಆಗ್ಬಿಡು, ಆಮೇಲೆ ಮೂಡು ತಾನಾಗೇ ಬರುತ್ತೆ. ಮಂಟಪಕ್ಕೆ ಹೋದ್ರೆ ಪುರೋಹಿತರು ಮಂತ್ರ ಎಲ್ಲ ಪಠಿಸ್ತಾರಲ್ಲ, ಅವಾಗ ಮೂಡು ಸರಿ ಹೋಗುತ್ತೆ ಕಣೋ ಅಂತ ಹೇಳಿದೆ ಅಷ್ಟೇ. ನೋಡ್ ಗೌತಮ್, ನೀನೀಗ ಯೋಚನೆ ಮಾಡ್ಬೇಕಾಗಿರೋದು ಮಹಿಮಾ ಬಗ್ಗೆ ಅಲ್ಲ, ನೀನ್ ಮದ್ವೆ ಆಗೋ ಹುಡುಗಿ ಬಗ್ಗೆ, ಭೂಮಿಕಾ ಬಗ್ಗೆ. ಲೋ ಗೆಳೆಯ, ಒಂದು ಸಲ ಭೂಮಿಕಾತ್ಗೆ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡೋ. ಇದೇ ನೋವು, ಇದೇ ಒದ್ದಾಟ ಅವ್ರಿಗೂ ಇರುತ್ತಲ್ವಾ? ಆದ್ರೆ ಆ ನೋವು ಒದ್ದಾಟಕ್ಕಿಂತ ತಮ್ಮ ಮಗಳು ಒಬ್ಬ ಒಳ್ಳೆ ಹುಡುಗನ ಮದುವೆ ಆಗ್ತಿದ್ದಾಳೆ ಅನ್ನೋ ಖುಷಿನೇ ದೊಡ್ಡದಾಗಿರುತ್ತಲ್ವೇನೋ? ಆ ಖುಷಿ ಕಲ್ಲು ಹಾಕ್ತಾರೇನೋ ಗೆಳೆಯ? ಭೂಮಿಕಾ ನಿನ್ನ ಮದ್ವೆ ಮಾಡ್ಕೊಂಡು ಜೀವನದಲ್ಲಿ ಸುಖವಾಗಿರ್ಬೇಕು ಅಂತ ಕನ್ಸ್ ಕಂಡಿರ್ತಾಳೆ ಅಲ್ವಾ? ಅದೇ ರೀತಿ ಮಹಿಮಾನು ಕನ್ಸ್ ಕಂಡಿರ್ತಾಳೆ ಅಂತ ನಿನ್ಗನ್ಸಲ್ವಾ? ಲೋ ಗೆಳೆಯ, ಹುಟ್ಟಿ ಖುಷಿನೇ ನಿನ್ ಖುಷಿ ಅಂತ ಅನ್ಕೊಂಡು ಅವಳು ಇಷ್ಟಪಟ್ಟು ಹುಡುಗನ್ ಜೊತೆಗೆ ಮದ್ವೆ ಮಾಡ್ಸಿದ್ಯಾ, ಅಂದ್ಮೇಲೆ ನೀನು ಖುಷಿಯಾಗಿರ್ಬೇಕಲ್ವೇನಾ? ಹೌದು ಗೌತಮ್, ಬೇಗ ರೆಡಿ ಆಗ. ಅಯ್ಯೋ, ಬೇಗ ರೆಡಿ ಆಗೋ. ಏನ್ ಮಾಡ್ತಿದ್ಯಾ? ಶ್ರುತಿ, ಮೇಕಪ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಿದೆ. ಏನಿಲ್ಲ, ಸರಿಯಾಗೇ ಇದೆ. ಆಕ್ಚುಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆನೆ. ಮಮ್ಮಿ, ನೀನ್ ಯಾವಾಗ್ಲೂ ಜಾಸ್ತಿ ಮೇಕಪ್ ಮಾಡಲ್ವಲ್ಲ, ಅದಕ್ಕೆ ಹಾಗೆ ಅನಿಸ್ತಿದೆ ಅಷ್ಟೇ. ಆಯ್ತೇನ್ರಮ್ಮ, ನಿಮ್ದು ತುಂಬಾ ಲೇಟ್ ಆಗ್ತಾ ಇದೆ. ಆಂಟಿ, ನಮ್ಮ ಮದುಮಗಳು ರೆಡಿ. ಥ್ಯಾಂಕ್ಸ್. ಹೋಗಿ ಅಲ್ಲಿ ಅಪೇಕ್ಷನ್ ರೆಡಿ ಮಾಡ್ಬಿಡಿ. ಮದುಮಗಳು ರೆಡಿ ಆದ್ರೂ ಅವಳು ಇನ್ನೂ ರೆಡಿ ಆಗಿರಲ್ಲ. ಪ್ಲೀಸ್ ಹೋಗಿ. ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ನನ್ ಕಂದ. ಮುದ್ದಾಗಿ ಕಾಣೋದಿರ್ಲಿ, ಆದ್ರೆ ಇದೆಲ್ಲ ಬೇಕಾ ಅಂತ ಎಡಬಳೆ ಚಿಕ್ಕದಾಗೇನಾದ್ರೂ ಸಿಂಪಲ್ ಆಗಿ. ಇದು ತುಂಬಾ ಭಾರ ಇದೆ ಅಮ್ಮ. ಅಯ್ಯೋ, ಇದ್ರೆ ಇರ್ಲಿ ಬಿಡಿ. ಅಮ್ಮಮ್ಮ ಅಂದ್ರೆ ಏನಾಗುತ್ತೆ? ನೀನ್ ಈ ಭಾರ ತಡಿಯಕ್ಕಾಗ್ದೆ ಟಪ್ ಅಂತ ಕೆಳಗ್ ಬೀಳ್ಬಹುದು. ಸ್ಲೋ ಮೋಷನಲ್ಲಿ ಹಾಗೇ ಗೌತಮ್ ಬಂದು ನಿನ್ ಹಂಗೇ ಕ್ಯಾಚ್ ಹಿಡಿತಾರೆ. ಕ್ಯಾಚ್ ಹಿಡಿದು ಆಗಿಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅದೆಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ. ಯೋಚನೆ ಮಾಡೋಳು. ಪ್ಲೀಸ್ ಸಾಕ್ ಸುಮ್ನಿರ್ ನೀನು. ಇದು ನೀನ್ ಹೇಳೋದೆಲ್ಲ ಯಾವ್ದು ರಿಯಲ್ ಲೈಫಲ್ಲಿ ಆಗಲ್ಲ. ಪಟ್ ಅಂತ ಬಿದ್ರೆ ಕೈಕಾಲ್ ಮುರ್ಕೋತೀನಿ ಅಷ್ಟೇ. ನನ್ ಕಷ್ಟ ಹೇಳ್ಕೊತಿದ್ರೆ ನಿನ್ ಜೋಕ್ ಅನಿಸ್ತಿದೆ. ಗೌತಮ್ ಅವ್ರ ಅಜ್ಜಿ ಸೆಲೆಕ್ಟ್ ಮಾಡಿದ್ರೆ ಹೀಗೆ ಇರುತ್ತಲ್ವಾ? ಅವ್ರ ಮನೆಯ ಘನತೆ ಗೌರವದ ಭಾರನ ನಾನು ಹುಡ್ತಿದ್ದೀನಿ ಅಷ್ಟೇ. ಭೂಮಿ, ಎಲ್ಲದಕ್ಕೂ ಗೌತಮ್ ಮನೆಯವ್ರನ್ನ ಬ್ಲೇಮ್ ಮಾಡ್ಬೇಡ. ನೋಡು ಕಂದ, ನಾವು ತಂದೆ ತಾಯಿಯಾಗಿ ನಿನ್ನನ್ ಹೆಂಗ್ ನೋಡ್ಬೇಕು, ನಿನ್ ಮದ್ವೆ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವೋ
ಅದ್ಯಾವುದು ನಾವು ಮಾಡೋಕ್ಕಾಗ್ಲಿಲ್ಲ. ಅದನ್ನೆಲ್ಲ ತೃಪ್ತಿ ಆಗೋಷ್ಟು ಗೌತಮ್ ಮನೆಯವರು ನಿನಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಅದನ್ನ ಬಿಟ್ಬಿಟ್ಟು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಬಾರ್ದು, ಗೊತ್ತಾಯ್ತಾ? ಈ ನಿನ್ ಹಳೆ ಅಭ್ಯಾಸಗಳನ್ನೆಲ್ಲ ಬಿಟ್ಬಿಡ್ಬೇಕು. ಅವ್ರ ಅಂತಸ್ತಿಗೆ ತಕ್ಕಂಗೆ ನೀನ್ ಅಪ್ಡೇಟ್ ಆಗ್ಬೇಕು. ಆಗ್ಲೇ ನೀನು ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅವ್ರಿಗೆ ಹೊಂದ್ಕೊಂಡು ಬಾಳ್ವೆ ಮಾಡಕ್ ಸಾಧ್ಯ. ಅರ್ಥ ಆಯ್ತೇನೆ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಅದೇ ಈಗ ನೀನ್ ಹೇಳಿದ್ದು. ಇನ್ಮೇಲೆ ಭೂಮಿಕಾ ಸದಾಶಿವ ಅಲ್ಲ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಅವ್ರ ಹೆಂಡತಿ ಕಣೆ. ಕಲ್ಯಾಣಿ, ಈ ತರ ನೀನ್ ಎಲ್ಲರೂ ಕೇಳಿದ್ಯೇನೆ? ಮದ್ವೆ ಆದ್ಮೇಲೆ ಹುಡುಗಿನ ಮನೆ ತುಂಬಿಸ್ಕೊಳಕ್ ಮುಂಚೆನೆ ಹನಿಮೂನ್ ಅಂತೆ. ಮದ್ವೆ ಮಂಟಪದಿಂದ ಜೀವನ ಡೈರೆಕ್ಟ್ ಆಗಿ ಹನಿಮೂನ್ಗೆ ಕರ್ಕೊಂಡು ಹೋಗ್ಬಿಟ್ಲು. ಏನೇ ಇದು? ಇದ್ಯಾಕೋ ತುಂಬಾ ಓವರ್ ಆಯ್ತು ಪಿಂಕಿ ಅಮ್ಮ. ಅಲ್ಲ, ಈ ಮಂದಾಕಿನಿ ಅಕ್ಕ ಅವಳ ಕೈ ಹಿಡಿದು ದರ ದರ ಅಂತ ಹೇಳ್ಕೊಂಡ್ ಬರ್ಬೇಕು ತಾನೆ ಅಲ್ವಾ? ಮತ್ತೆ ನಾನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ ಹಂಗೆ ಮಾಡ್ತಾ ಇದ್ದೆ. ಆದ್ರೆ ಈ ಮನೇಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅನ್ಕೊಂಡೆ. ನಮ್ಗೂ ಶಾಸ್ತ್ರ ಸಂಪ್ರದಾಯ ಅಂತ ಒಂದ್ ಇರುತ್ತಲ್ವಾ ಪಿಂಕಿ ಅಮ್ಮ, ನಮ್ದನ್ನ ನಾವ್ ಮಾಡ್ದೆ ಹಾಗೆ ಬಿಟ್ಕೊಡಕ್ಕಾಗುತ್ತಾ? ಅಲ್ವಾ? ಮತ್ತೆ ಈ ಮಾತನ್ನ ಅವ್ರ ಮುಂದೆ ಏನಾರು ಹೇಳು, ಅವಾಗ ಏನಂತಾರೆ ಅವರು? ಓಲ್ಡ್ ಫ್ಯಾಷನ್, ಇವ್ರ ಹಳಬ್ರು ಅಂತ ಸ್ಟಿಕ್ಕರ್ ಅಂಟಿಸ್ಬಿಡ್ತಾರೆ. ಮದುವೆ ಆಗ್ತಿದ್ದಂಗೆನೆ ಹನಿಮೂನ್ ಅಂತೆ. ಈ ಶ್ರೀಮಂತ ರೀತಿ ರಿವಾಜೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ಗೆ ಈಗ ಅನಿಸ್ತಾ ಇದೆ, ನಮ್ ಜೀವನ್ಗೆ ಒಂದು ಸಾಧಾರಣ ಮನೆ ಹುಡುಗಿನ ತಂದು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇನ್ನು ಈ ಮದುವೆಲಿ ಏನೇನ್ ನಡೆಯುತ್ತೋ, ಈ ಕಣ್ಣಿಂದ ಇನ್ನು ಏನೇನ್ ನೋಡ್ಬೇಕಾಗುತ್ತೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅತ್ತೆ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಏನೇ ಆದ್ರೂ ಒಳ್ಳೇದಾಗತ್ತೆ ಅಂತ ಅನ್ಕೊಂಡ್ರೆ ಸಾಕು ಅನ್ನೋದು ನನ್ನ ಭಾವನೆ. ಏನ್ ಸದಾಶಿವ್, ನಮ್ಮ ಸಂಪ್ರದಾಯದ ವಿರುದ್ಧವಾಗಿ ಅವ್ರು ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಏನು ಮಾತಾಡ್ಲೇಬಾರ್ದಾ? ಅದು ಹಾಗಲ್ಲ ಅಮ್ಮ, ನೀನು ಹೇಳಿದ ಕರೆಕ್ಟ್ ಕಣಮ್ಮ. ಏನೇ ಅದು? ನೀನು ಈ ಗೆಟಪ್ ಅಲ್ಲಿ, ಈ ಸೀರೆನಲ್ಲಿ ಅದು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ನೀನ್ ಯಾರಾದ್ರೂ ನೋಡಿದ್ರೆ ನೀನ್ ಭೂಮಿಕಾ ಅಮ್ಮಮ್ಮ ಅಂತ ಅನ್ಸೋದೇ ಇಲ್ಲ, ಅಷ್ಟು ಯಂಗ ಕಾಣ್ತಾ ಇದ್ಯಾ. ನಿಜ ಏನೇ? ಈ ಸೀರೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೀನಿ. ಇನ್ನೇನಮ್ಮ, ನಾನ್ ಸುಳ್ಳು ಹೇಳ? ಏನ್ರಿ ಚೆನ್ನಾಗಿ ಕಾಣ್ತಿಲ್ವಾ? ಈಗ ನನ್ಗೆ ದೊಡ್ಡ ಯೋಚನೆ ಶುರು ಆಗ್ಬಿಟ್ಟಿದೆ. ನೀನ್ ಈ ಸೀರೆನಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಮಂಟಪದೊಳಗೆ ಎಂಟ್ರಿ ಕೊಟ್ಟೆ ಅಂತ ಇಟ್ಕೋ, ಅಲ್ಲಿರೋರ್ ಕಣ್ಣೆಲ್ಲ ನಿನ್ ಮೇಲೆ ಇರುತ್ತೆ. ಅಯ್ಯಪ್ಪ, ಅವಾಗ ಗಂಡು ಹೆಣ್ಣನ್ ಯಾರ್ರಿ ನೋಡ್ತಾರೆ? ಅಮ್ಮಮ್ಮ ಹಿಟ್ಟು ಮದ್ವೆ ಫ್ಲಾಪ್ ಆಗೋಗುತ್ತೆ. ನನ್ಗದೇ ಭಯ ಆಗ್ತಾ ಇರೋದು. ಮಂದು, ಹೌದೇನೆ? ನಾನು ಅಷ್ಟೊಂದು ಪ್ರೀತಿಯಾಗಿ ಕಾಣಿಸ್ತಾ ಇದ್ದೀನ? ಅಯ್ಯ ಹೂ ಕಣಮ್ಮ, ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇರ್ಲಾ? ಈಗ ನೋಡು, ಮನೆಗೆ ಹೋಗಕ್ಕೆ ಲೇಟ್ ಆಗೋಗುತ್ತೆ. ಬೇಗ ಹೊರಡು. ನಮ್ಮ ಮನೆಗೆ ನೀನೇ ದೊಡ್ಡೋಳಲ್ವಾ, ನೀನೇ ಮುನ್ನಡಿಬೇಕು. ಹಾ, ಹೊರಡು. ನಡಿ, ಹೊರಡಿ ಎಲ್ಲರೂ. ಅಲ್ಲ, ನನ್ ಬ್ಯಾಂಕ್ ಅಲ್ಲೇ ಇಲ್ವೇನಮ್ಮ? ಗಡಿಬಿಡಿ, ಹೊರಡು ಬೇಗ. ಬಿಡ್ತೀನಿ, ನಾನು ಭೂಮಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ದೇವ್ರೆ, ನೀನೇ ಕಾಪಾಡ್ದೆ ರೀ. ನಾನು ಹೋಗಿ ಭೂಮಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ದೇವ್ರೆ, ಆಂಟಿ, ನೀವಿನ್ನೂ ಕಲ್ಯಾಣ ಮಂಟಪಕ್ಕೆ ಹೊರಡ್ಲಿಲ್ವಾ? ಅದಿರ್ಲಿ, ತಾವಿ ಬೊಕೆ ಇಟ್ಕೊಂಡು ಯಾವ ಮದ್ವೆಗೆ ಹೊರಟಿದ್ದೀರಾ? ಅಯ್ಯೋ, ಯಾಕೆ ಕೇಳ್ತಿದ್ದೀರಾ? ಭೂಮಿ ಮದ್ವೆಗೆ ಹೋಗ್ತಾ ಇದ್ದೀನಿ. ನನ್ನ ಭೂಮಿ ಮದ್ವೆಗ? ನೆವರ್. ಇದು ನನ್ನ ಮಗಳ ಜೀವನದಲ್ಲಿ ಸದಾ ನೆನ್ಪಿರೋ ಅಂತ ದಿನ. ಅವಳ ಜೀವನದಲ್ಲಿ ದೇವರ ದಯದಿಂದ ಏನೋ ಒಳ್ಳೇದಾಗಕ್ ಹೊರಟಿದೆ. ತಾವೀಗ ಅಲ್ಲಿಗೆ ಬಂದು ಹಳೆ ಗಾಯನ ಕೆತ್ಕೋ ಕೆಲಸ ಮಾಡಬೇಡಿ. ಹಳೇದಿನ್ನೆಲ್ಲ ನೆನ್ಪು ಮಾಡಿ ಅವಳ ಮನ್ಸಿಗೆ ದುಃಖ ಕೊಡೋ ಉದ್ದೇಶ ನಿಂದಿದ್ರೆ ಅದನ್ನ ಮಾಡೋ ಅವಕಾಶ ನಾನು ಖಂಡಿತ ಕೊಡೋದಿಲ್ಲ. ಆಂಟಿ, ನಾನು ಭೂಮಿಗೆ ಹಳೆದಿನೆಲ್ಲ ನೆನ್ಸೋದಕ್ಕಾಗ್ಲಿ ಅಥವಾ ಅವಳಿಗೆ ನೋವು ಕೊಡೋದಕ್ಕಾಗ್ಲಿ ಬರ್ತಿಲ್ಲ. ನನಗೆ ಆತರ ಯಾವುದೇ ಇಂಟೆನ್ಷನ್ನೂ ಇಲ್ಲ. ಆಂಟಿ, ನೀವು ನನ್ನನ್ನ ತುಂಬಾನೇ ತಪ್ಪು ತಿಳ್ಕೊಂಡಿದ್ದೀರಾ. ಆಕ್ಚುಲಿ ಭೂಮಿಗೆ ಒಳ್ಳೆ ಲೈಫ್ ಸಿಗ್ಬೇಕು ಅಂತ ನಾನು ತುಂಬಾನೇ ವಿಶ್ ಮಾಡ್ತಿದ್ದೆ. ಅವಳಿಗೆ ಎಲ್ಲಾ ತರ ಹ್ಯಾಪಿನೆಸ್ ಸಿಗ್ಲಿ ಅಂತ ಬಯಸೋರಲ್ಲಿ ನಾನು ಒಬ್ಬ. ಇದನ್ನೆಲ್ಲ ನಂಬಿಡ್ಬೇಕಾ? ಎಸ್ ಆಂಟಿ, ಈಗ ನಾನು ಏನೇ ಹೇಳಿದ್ರು ಆನೆಸ್ಟ್ ಆಗಿ ಹೇಳಿದೀನಿ, ಮನ್ಸಾರೆ ಹೇಳಿದೀನಿ. ಭೂಮಿಕಾ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ಆಕ್ಚುಲಿ
ತಪ್ಪೆಲ್ಲ ನಂದೇ. ನಮ್ಮ ಮಧ್ಯ ಏನೇ ನಡೆದಿದ್ರು ಅದಕ್ಕೆಲ್ಲ ಕಾರಣ ನಾನೇ. ಆದ್ರೆ ಗಿಲ್ಟ್ ಫೀಲ್ ನನಗೆ ಇನ್ನೂ ಕಾಡ್ತಿದೆ ಆಂಟಿ. ಅದು ನನಗೆ ಕೊನೆ ತನಕ ಹಾಗೆ ಇರುತ್ತೆ. ಹೌದಾ? ತುಂಬಾ ಸಂತೋಷನಪ್ಪ. ಆದ್ರೆ ಇದಿಷ್ಟನ್ನು ನಿನ್ ಮನ್ಸಲ್ಲೇ ಇಟ್ಕೊಂಡಿದ್ರೆ ಸರಿ. ಒಂದ್ ಕಾಲದಲ್ಲಿ ನನ್ನ ಮಗಳ ಜೀವನನ ಹಾಳು ಮಾಡ್ದವ್ ನೀವು. ಅವಳ ಜೀವನನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ದವ್ ನೀನು. ಇವಾಗ ಇದ್ದಕ್ಕಿದ್ದಾಗೆ ಅವಳ ಬಗ್ಗೆ ಅಭಿಮಾನ ಗೌರವ ಜಾಸ್ತಿ ಆಗಿದೆ. ಒಳ್ಳೇದು, ಎಲ್ಲ ಇರ್ಲಿ. ಇದು ನಿಜಾನೇ ಆಗಿದ್ರೆ ಅವಳಿಂದ ದೂರ ಇದ್ಬಿಡಿ. ಅವಳ ಕಣ್ಗೂ ಕಾಣಿಸ್ಕೋಬೇಡ ನೀನು. ಅವಳೀಗ ಹಳೇದನ್ನೆಲ್ಲ ಮರೆತು ಹೊಸ ಜೀವನನ ಕಟ್ಕೋತಾ ಇದ್ದಾಳೆ. ಈಗ ಅವಳ ಮುಂದೆ ಬಂದು ಅವಳ ಖುಷಿನ ಹಾಳು ಮಾಡಿ ಮತ್ತೆ ಅದೇ ಕೆಸರಲ್ಲಿ ಅವಳನ್ನ ಎಳೆಯೋದಕ್ಕೆ ನೋಡ್ಬೇಡ. ನೋಡಿ ಆಂಟಿ, ನನ್ನನ್ನ ಇನ್ಸಲ್ಟ್ ಮಾಡಿ ನೀವು ದೊಡ್ಡವರಾಗಕ್ ನೋಡ್ಬೇಡಿ. ನನಗಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ರಿಗೂ ಗೊತ್ತು. ಗೌತಮ್ ದಿವಾನ್ ಹತ್ರ ದುಡ್ಡಿದೆ ಅಂತಾನೆ ನೀವು ಮದ್ವೆ ಮಾಡ್ತಾ ಇರೋದು. ನಿಮಗೆ ದುಡ್ಡೇ ಮುಖ್ಯ, ನಿಮ್ ಮಗಳಲ್ಲ. ಸುಮ್ನೆ ಇರೋ. ನನ್ನ ಅಳಿಯನ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಏಯ್, ನಿನಗೇನೋ ಗೊತ್ತು ಅವ್ರ ಬಗ್ಗೆ? ಈಗ ನೀನ್ ಎಸ್ ಅಂದ್ರೆ ನಿನ್ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಸಲೀನಾ, ನೀನ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಾ ಇದೆ. ಬಟ್ ಇವತ್ ನಮ್ಮ ಅಕ್ಕನ್ ಮದ್ವೆ ಇಲ್ದೆ ಬೇರೆ ಏನೇ ಪ್ರೋಗ್ರಾಮ್ ಇದ್ದಿದ್ರು ನಾನು ಯೋಚನೆ ಮಾಡದೆ ಬಂದ್ಬಿಡ್ತಾ ಇದ್ದೆ. ಬಟ್ ಇವತ್ತಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇಟ್ಸ್ ಇಂಪಾಸಿಬಲ್. ಐ ಆಮ್ ಸೋ ಸಾರಿ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ. ನೀನ್ ಇಷ್ಟಪಟ್ಟು ಸ್ಟಾರ್ಡಮ್ಮು, ನೇಮು, ಫೇಮು ಎಲ್ಲ ಈ ಶೋ ಇಂದ ಸಿಗುತ್ತೆ. ಈ ಶೋ ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ. ಇದಾದ್ಮೇಲೆ ನೀನು ಇಂಡಿಯಾದ ಒನ್ ಆಫ್ ದಿ ಟಾಪ್ ಮಾಡೆಲ್ ಆಗ್ಬಿಡ್ತೀಯಾ. ಜಸ್ಟ್ ಇಮ್ಯಾಜಿನ್. ಬಟ್ ಅಕ್ಕನ್ ಮದ್ವೆ ಬಿಟ್ಟು ನಾನು ಹೆಂಗೆ ಬರ್ಲಿ? ಅಕ್ಕನ್ ಮದ್ವೆ ನೀನ್ ಇಲ್ಲ ಅಂದ್ರೂ ಆಗುತ್ತೆ. ಆದ್ರೆ ಶೋ ಬಿಟ್ರೆ ನಿಂಗೆ ಲಾಸು. ನಿನ್ ಕೈಯಾರ ನಿನ್ ಫ್ಯೂಚರ್ ಯಾಕೆ ಹಾಳು ಮಾಡ್ಕೊಂತ್ಯಾ? ಮತ್ತೆ ಈ ಅವಕಾಶ ಸಿಗಲ್ಲ ಅಪೇಕ್ಷಾ. ನೀನು ನೇರವಾಗಿ ನನ್ ಸ್ಟುಡಿಯೋಗ್ ಬಾ, ನಾನು ಅಲ್ಲೇ ಸಿಗ್ತೀನಿ. ಸಾರಿ ಸಲೀನಾ, ನಾನ್ ಬರಕ್ಕಾಗಲ್ಲ. ನನಗ್ ಅದೃಷ್ಟ ಇದ್ರೆ ಇಂಥ ಅವಕಾಶ ಮತ್ತೆ ಸಿಗತ್ತೆ. ಐ ಆಮ್ ಸೋ ಸಾರಿ. ಪ್ಲೀಸ್ ಅಪೇಕ್ಷಾ. ಆದ್ರೆ ಅಕ್ಕನ್ ಮದ್ವೆ ಹಾಗಲ್ಲ. ಲೈಫಲ್ಲಿ ಒಂದೇ ಸತಿ ಸಿಗೋ ಖುಷಿ ಅದು. ನಾನು ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ. ಅಂಡ್ ಸಲೀನಾ, ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಅವಕಾಶ ಇದೆ ಅಂತ ನನ್ನ ನೆನಪು ಮಾಡ್ಕೊಂಡು ನನಗೆ ಕಾಲ್ ಮಾಡಿದ್ದಕ್ಕೆ ಐ ಆಮ್ ಸೋ ಸಾರಿ ಸಲೀನಾ. ಟೇಕ್ ಕೇರ್. ಬಂದು ನೀನು ಕಾರ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಏನಾಯ್ತು? ಅದನ್ನ ವಾಪಸ್ ಕಳ್ಸ್ಬಿಟ್ಟೆಮ್ಮ. ಅಯ್ಯೋ, ಯಾಕೆ ನೀನ್ ಆ ತರ ಮಾಡಿದೆ? ಅದು ಭೂಮಿ ನಮ್ಮ ಹಳೆ ಕಾರಲ್ಲೇ ಹೋಗೋಣ ಅಂತ ಹಠ ಹಿಡಿದ್ಲು, ಅದಕ್ಕೆ. ಯಾಕಂತೆ? ಭೂಮಿಗೆ ಅವಳ ಮದ್ವೆ ಆದಷ್ಟು ಸಿಂಪಲ್ ಆಗಿ ಆಗ್ಬೇಕಂತೆ. ಅನ್ನೆಸೆಸರಿ ದುಡ್ಡು ಖರ್ಚು ಮಾಡಬಾರ್ದಂತೆ. ಕರೆಕ್ಟಾ? ಅದು ಅಲ್ದೆ ಈ ಕಾರ್ ಅಂದ್ರೆ ಅವಳಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್. ಹಾಗಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಏನೇ ಇದು, ಈಗಿನ ಕಾಲದಲ್ಲೂ ಹಿಂಗ? ಇರ್ಲಿ ಬಿಡಮ್ಮ, ಇವತ್ತು ಅವಳಿಗೇನ್ ಖುಷಿನೋ ಅದನ್ನೇ ಮಾಡೋಣ. ಅವಳು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸರಿಯಾಗಿ ಹೇಳ್ದೆ ಮಂದಾಕಿನಿ. ಇನ್ನೇ ಮರ್ತಿದ್ಯಾ, ನೆನ್ಪು ಮಾಡ್ಕೋ. ನೋಡಿ, ನೀನ್ ಸ್ವಲ್ಪ ಹೊತ್ಬಿಟ್ರೆ ನಿಮ್ಮನ್ನೇ ಮರ್ತು ಹೋಗ್ಬಿಡ್ತೀನಿ. ನಿಮ್ ಮಳೆಯ ಗೌತಮ್ನ ಈ ಫ್ಲಾಟ್ ಅಲ್ಲಿ ಮೊದ್ಲು ಪರಿಚಯ ಮಾಡ್ಕೊಂಡಿದ್ದೆ ನಾನು ಕಣೆ. ಅವತ್ತೇ ನಾನು ಹೇಳಿದ್ದೆ ಅವ್ರಿಬ್ರದ್ದು ಒಳ್ಳೆ ಜೋಡಿ ಅಂತ. ಬೇಗ ಮದುವೆ ಮಾಡ್ಕೊಳ್ಳಿ, ನಿಮ್ಮಿಬ್ರದ್ದು ಒಳ್ಳೆ ಜೋಡಿ.
ಅಲ್ವೇನೆ ಭೂಮಿ? ನನ್ ಮಾತು ನಿಜ ಆಯ್ತು ನೋಡಿದ್ರಾ? ಅಲ್ಲ ಕಣೆ, ಅವತ್ತು ಅಷ್ಟು ಕೇಳಿದ್ರು ಬಾಯೇ ಬಿಡ್ಲಿಲ್ವಲ್ಲ. ಕಳ್ಳಿ ಮೇಕಪ್ಪು. ಅಯ್ಯಯ್ಯೋ, ನಿಮ್ಮ ಮೊಮ್ಮಗಳಿಗೆ ಏನು ಮಾಡಲ್ಲ. ಒಳ್ಳೇದಾಗ್ಲಿ ಭೂಮಿ, ಚೆನ್ನಾಗಿರು. ಬೇಗ ರೆಡಿಯಾಗಿ ಮುಹೂರ್ತ ಟೈಮಿಗೆ ಬಂದ್ಬಿಡಿ. ಎಲ್ಲರೂ ನಡಿ, ಬನ್ನಿ ಹೋಗೋಣ. ಬನ್ನಿ ಕೂತ್ಕೊಳ್ಳಿ. ಭೂಮಿ ಬಾ. ಭೂಮಿ ಆಟೋ. ಟ್ಯಾಕ್ಸಿ ಕೂಡ ಬುಕ್ ಆಗ್ತಾ ಇಲ್ಲ. ಟ್ರೈ ಮಾಡ್ತಾ ಇರೋ ಸಿಗುತ್ತಾ? ಏನ್ರಿ ಒಂದು ಆಟೋನು ಇಲ್ಲ? ಓ ಪಾಪ, ಮಧು ಮಗಳನ್ ರೋಡಲ್ಲಿ ನಿಲ್ಸ್ಕೊಂಡು. ಆಟೋ 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 ನೀನು ಊಬರೇ ಟ್ರೈ ಮಾಡಿ ಇನ್ನೊಂದ್ಸಲ. ಆಟೋ. ಅವಳು ಟ್ಯಾಕ್ಸಿ ಟ್ರೈ ಮಾಡ್ತೀಯಳಂತೆ. ಆಯ್ತು, ನಾನು ಆಟೋ ಟ್ರೈ ಮಾಡ್ತೀನಿ. ಯಾವ್ದು ಟ್ಯಾಕ್ಸಿ ಬುಕ್ ಆಗ್ತಾ ಇಲ್ಲ. ಟ್ರೈ ಮಾಡು. ಆಟೋ 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 ಆಟೋ. ಮಂಗೇಶ್ ಪಾಳ್ಯ ಬರ್ತೀಯಪ್ಪ? ಅದೆಲ್ಲಿ ಬರುತ್ತೆ ಸರ್? ಇಲ್ಲೇ 3 ಕಿಲೋಮೀಟರ್ ಮುಂದೆ ಸರ್. ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಆಟೋ ಆಟೋ ಆಟೋ. ಅಯ್ಯೋ ರಾಮ,